ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹಲೋ ನಮಸ್ಕಾರ. ಬಿಗ್ ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ನಿನ್ನೆ ಎಪಿಸೋಡ್ ಬಗ್ಗೆ ಮಾತನಾಡ್ತಾ ಹೋಗೋಣ. ಅಂದರೆ ಕೆಲವೊಂದಷ್ಟು ಗೊಂದಲ ಇತ್ತು. ಅಂದರೆ ಗಿಲ್ಲಿ ತುಂಬ ಸೈಲೆಂಟ್ ಆಗಿಬಿಟ್ರಪ್ಪ, ಅವರು ಎಂಟರ್ಟೈನ್ ಮಾಡ್ತಾ ಇಲ್ಲ ಅನ್ನೋ ಕೆಲವೊಂದಷ್ಟು ಕನ್ಫ್ಯೂಷನ್ ಇತ್ತು. ಈಗ ಗಿಲ್ಲಿ ಕೂಡ ಕಮ್ ಬ್ಯಾಕ್ ಆಗಿದ್ದಾರೆ. ಒಂದು ಸ್ಮೂತ್ ವೇಲಿ ಬಿಗ್ ಬಾಸ್ ಹೋಗ್ತಾ ಇದೆ. ಈ ವಾರ ಯಾರು ಎಲಿಮಿನೇಟ್ ಆಗ್ಬೋದು ಎಲ್ಲದ್ರ ಕುರಿತು ಇವತ್ತು ಮಾತನಾಡ್ತಾ ಹೋಗೋಣ. ಇದೇ ಈ ಹೊತ್ತಿನ ವಿಶೇಷ ಬಿಗ್ ಬಾಸ್ ಕತೆ ನಮ್ಮ ಜೊತೆ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನನ್ನ ಕೊಲೀಗ್ ರಾಮ್ ಸರ್ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಆಯ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಇವತ್ತು ನಾವು ನಿನ್ನೆ ಎಪಿಸೋಡ್ ಬಗ್ಗೆ ಮಾತನಾಡ್ತಾ ಹೋಗೋಣ. ಮೊನ್ನೆ ಒಂದು ಟಾಸ್ಕ್ ಆಯಿತು. ಆ ಟಾಸ್ಕಲ್ಲಿ ಅಭಿಷೇಕ್ ಮತ್ತು ಸ್ಪಂದನ ಜೋಡಿ ಇತ್ತು. ಅದರಲ್ಲಿ ಸ್ಪಂದನ ಅವರ ಕಾಲಿಗೆ ಏಟಾಗಿತ್ತು. ಅದ್ರ ಬದಲಿಗೆ ಚೈತ್ರ ಅವರು ಪಾರ್ಟಿಸಿಪೇಟ್ ಮಾಡಿದ್ರು ಟಾಸ್ಕಲ್ಲಿ. ಇವಾಗ ಸ್ಪಂದನ ಅವರನ್ನ ಕ್ಯಾಪ್ಟನ್ ಮಾಡಿದ್ದಾರೆ. ಹೇಗೆ ಅನ್ನಿಸ್ತಾ ಇದೆ? ಏನು ಅನ್ನಿಸ್ತಾ ಇದೆ? ಆಕ್ಚುಲಿ ಅದು ಜೋಡಿ ಅಂತ ಏನಂತೆ ಸ್ಪಂದನ ಮತ್ತೆ ಅಭಿಷೇಕ್ ಅಂತಾನೆ ಇದ್ದಿದ್ದು. ಅಲ್ಲಿ ಅವ್ರಿಗೆ ಏಟ್ ಆಗಿರೋದ್ರಿಂದ ಬಿಗ್ ಬಾಸ್ ಅವರು ಚಾನ್ಸ್ ಕೊಡ್ತಾರೆ. ಸೊ ಹಾಗಾಗಿ ಅವ್ರನ್ನ ಮಾಡಕ್ ಬರೋದಿಲ್ಲ. ಯಾಕಂದ್ರೆ ಮುಂಚಿನ ಅವರು ಹೊರಗಡೆ ಇಟ್ಟಿರ್ತಾರೆ. ಮತ್ತೆ ರಜತ್ ಅವರು ಚೈತ್ರ ಅವ್ರನ್ನ ಜೋಡಿನ ಹೊರಗಡೆ ಇಟ್ಟಾದ್ಮೇಲೆ ಮತ್ತೆ ಚೈತ್ರ ಕೊಡೋದಕ್ಕೆ ಬರೋದಿಲ್ಲ. ಆತರ ಕೊಟ್ಟಾಗ ಬಂದಾಗ ಏನಾಗುತ್ತೆ, ರಜತ್ ಅವ್ರನ್ನ ಮತ್ತೆ ಇಳಿಸ್ಬೇಕಾಗುತ್ತೆ, ಮತ್ತೆ ಅವ್ರನ್ನ ರಜತ್ಗೆ ಕೊಡಬೇಕಾಗುತ್ತೆ, ಅಭಿಷೇಕ್ನ ಮತ್ತೆ ಅವರು ಆ ಜಾಗಕ್ಕೆ ಕಳಿಸ್ಬೇಕಾಗುತ್ತೆ. ಸೊ ಆತರ ಅದಾಗಿಲ್ಲ. ಬಟ್ ಚೈತ್ರ ಅವ್ರ ಎಫೆಕ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಇನ್ನೊಂದು ಅಶ್ವಿನಿ ಅವರು ಅದಕ್ಕಿಂತ ತುಂಬಾ ಸ್ಪೀಡ್ ಆಗಿ ಮಾಡಿದ್ರು. ಬಟ್ ಅವರು ಕೆಲವೊಂದು ನಂಬರ್ಗಳೆಲ್ಲ ತುಂಬಾ ಅವರಿಗೆ ಗೊಂದಲ ಆಗೋಯ್ತು. ಮತ್ತೆ ಅಲ್ಲಿ ಹೋಗ್ತಾರೆ, ಮತ್ತೆ ಹುಡುಕ್ತಾರೆ. ಇನ್ನೊಂದೇನಂತಂದ್ರೆ ಒಳಗಡೆ ಹೋದಾಗ ಏನಾಗುತ್ತೆ, ಮತ್ತೆ ಹೊರಗಡೆ ಬರಂಗಿಲ್ಲ, ಚಾನ್ಸಸ್ ಇಲ್ಲ ಅನ್ಸುತ್ತೆ ಅವ್ರಿಗೆ. ನಾನ್ ನೋಡಿದೆ ಮತ್ತೆ ಅಶ್ವಿನಿ ಅವ್ರು ಮತ್ತೆ ಆಚೆ ಬರ್ತಾರೆ, ಮತ್ತೆ ನೋಡ್ಬೋದೇನೋ ಅಂತ ಅನ್ಕೊಂಡೆ. ಅವ್ರು ಮತ್ತೆ ಒಳಗಡೆ ಬರ್ಲಿಲ್ಲ, ಅವ್ರು ಆಚೆಗೆ ಬರ್ಲಿಲ್ಲ. ಮೋಸ್ಟ್ಲಿ ಬರಂಗಿಲ್ವೇನೋ, ಆತರ ಬಂದ್ರೆ ಫೌಲ್ ಆಗುತ್ತೆ ಅನ್ನೋ ಇತ್ತೇನೋ, ಆತರ ಇತ್ತು. ಸೊ ಹಂಗಾಗಿ ಅವರು ಬರಕ್ ಹೋಗ್ಲಿಲ್ಲ. ಬಟ್ ಚೈತ್ರ ಅವರು ತುಂಬಾ ಹುಡುಕಾಡಾದ್ಮೇಲೆ ಅದಾದ ನಂತರ ಅವ್ರಿಗೆ ಸಿಗುತ್ತೆ, ನಂಬರ್ಗಳು ಸಿಗುತ್ತೆ. ಅವ್ರು ಅದನ್ನ ಕೀ ಅನ್ಲಾಕ್ ಮಾಡ್ತಾರೆ. ಅನ್ಲಾಕ್ ಮಾಡಾದ ನಂತರ ಅಭಿಷೇಕ್ ಹೊರಗಡೆ ಬರ್ತಾರೆ. ಸೊ ಅದೊಂದು ಟಾಸ್ಕ್ ನ ತುಂಬಾ ಚೆನ್ನಾಗಿ ಆಡ್ತಾರೆ. ಬಟ್ ಅದೇ ಜಾಗದ ಸ್ಪಂದನ ಇದ್ದಿದ್ರೆ ನಿಜವಾಗ್ಲೂ ತುಂಬಾ ಕನ್ಫ್ಯೂಸ್ ಆಗ್ತಿದ್ರು ಅಂತ ನನ್ಗನ್ಸುತ್ತೆ. ಅವ್ರು ಏನಂತಂದ್ರೆ, ನೀವು ಅವರು ಗೇಮ್ ಅಲ್ಲಿ ಅಷ್ಟು ಆಕ್ಟಿವ್ ಆಗಿ ಅವರು ಸ್ಪೀಡ್ ಆಗಿಲ್ಲ. ನೀವು ಅದೇ ಗೇಮ್ ನೋಡಿ ಆಡ್ತಾರೆ, ಅಷ್ಟು ಪಟಪಟ ಅಂತ ಸ್ಪೀಡಾಗಿ ಆಡೋವಂಥದ್ದು, ಸ್ಪೀಡಾಗಿ ಮೈಂಡ್ನ ಓಡಿಸೋವಂಥದ್ದು, ಈ ಥರದ್ದೆಲ್ಲ ಅವ್ರು ನಾವು ನೋಡಿಲ್ಲ. ಬಟ್ ಚೈತ್ರ ಯಾಕೆಂದರೆ ಅವರು ತುಂಬ ಹಳುಬ್ರು. ಇದು ಸೆಕೆಂಡ್ ಟೈಮ್ ಬಂದಿರೋದ್ರಿಂದ ಅವ್ರಿಗೆ ಒಂದು ಐಡಿಯಾ ಇತ್ತು ಅವ್ರಿಗೆ. ಈ ಥರದ್ದು ಬಿಗ್ ಬಾಸ್ ಮನೆಯವ್ರು ಸೆಕೆಂಡ್ ಟೈಮ್ ಬಂದು ಎಲ್ಲ ವಾತಾವರಣ ಏನಾಗುತ್ತೆ, ನಾವು ಸೆಕೆಂಡ್ ಟೈಮ್ ಹೋದಾಗ ನಮ್ಗೊಂದು ಐಡಿಯಾ ಬಂದ್ಬಿಡುತ್ತೆ. ಇಲ್ಲಿ ಹಿಂಗೆ ಇರುತ್ತೆ, ಈ ಜಾಗದಲ್ಲಿ ಈ ಥರನೇ ಇರುತ್ತೆ, ಸೇಮ್ ಒಂದೇ ಜಾಗದಲ್ಲಿ ಸೆಟ್ ಆಗಿರ್ತಾರೆ. ಸೊ ಡಿಫ್ರೆಂಟ್ ಆಗಿ ಇನ್ನು ಬೇರೆ ಕಡೆ ಇದು ಪೊಸಿಷನ್ ಚೇಂಜ್ ಆಗಿರುತ್ತೆ. ಬಟ್ ಅವ್ರಿಗೆಲ್ಲ ಒಂದು ಐಡಿಯಾ ಬಂದ್ಬಿಡುತ್ತೆ. ಹಾಗಾಗಿ ಅವರು ಚೆನ್ನಾಗಿ ಆಡಿದ್ರು, ಚೆನ್ನಾಗಿ ಅದನ್ನಾಕಿ ಹುಡುಕೋದ್ರಲ್ಲಿ ಯಶಸ್ವಿಯಾಗಿ ಅವ್ರನ್ನ ಹೊರಗಡೆ ತಂದ್ರು. ಅದನ್ನು ತುಂಬಾ ಚೆನ್ನಾಗಿ ಚೈತ್ರ ಆಡಿದ್ರು. ಬಟ್ ನೀವ್ ಹೇಳ್ದಂಗೆ ಇದು ಚೈತ್ರ ಅವ್ರು ಕೊಡಬೇಕು ಅಂತ ಅದು ಅದೇ ಹೇಳಿದ ರಜತ್ ಅವ್ರನ್ನ ಮತ್ತೆ ತಿರ್ಗಿ ಅಬ್ಬಿ ಅವ್ರನ್ನ ತಿರ್ಗಿ ಹೊರಗಡೆ ಅಂದ್ರೆ ಅವ್ರ ಜಾಗಕ್ಕೆ ನಿಲ್ಲಿಸ್ಬೇಕಾಗುತ್ತೆ. ಸೊ ಬಿಗ್ ಬಾಸ್ ಅವರು ಏನು ಹೇಳಿರ್ತಾರೆ ಆ ಸ್ಟ್ಯಾಂಡ್ ಮುಖಾಂತರ ಚೈತ್ರ ಅವ್ರಿಗೆ, ಸ್ಪಂದನ್ ಅವ್ರಿಗೆ ಮತ್ತೆ ಅಭಿ ಅವ್ರಿಗೆ ಕ್ಯಾಪ್ಟನ್ಸಿ ಕೊಡ್ತಾರೆ. ಬಟ್ ಆದ್ರೂ ಕೂಡ ಅವ್ರಿಗೆ ಉತ್ತಮ ಎಲ್ಲ ಮನೆಯವರೆಲ್ಲ ಸೇರಿ ಉತ್ತಮ ಕೊಟ್ಟಿದ್ದಾರೆ, ಚೆನ್ನಾಗಿ ಆಟ ಆಡಿದ್ರು ಅಂತ. ಬಟ್ ಕೆಲವ್ರ ಹತ್ರ ಅವ್ರು ಏನ್ ಮಾಡ್ತಿದಾರೆ, ಚೈತ್ರ ಅವ್ರು ಯಾರ ಹತ್ರ ಗಲಾಟೆ ಮಾಡ್ಕೊಳ್ಳೋದಾಗ್ಲಿ, ಮುಂಚೆ ಕಿರ್ಚಾಡೋದಾಗ್ಲಿ, ನೀವು ಹಳೆ ಎಪಿಸೋಡ್ ನೋಡಿರ್ಬೋದು, ಸುಮ್ಮನೆ ಕಿರ್ಚಾಡೋದು, ಮಾತಾಡೋದಿಲ್ಲ ಅವ್ರ ಹತ್ರ. ಒಂಥರ ಏನೋ ಮುಟ್ಟಿದ್ರೆ ಸಾಕು ಸುಮ್ಮನೆ ಕೈಯ ಅಂತ ಕಿರ್ಚಾಡ್ಬಿಡೋರು. ಈಗ ಅವ್ರು ಸ್ವಲ್ಪ ತಾಳ್ಮೆಯಿಂದ ಸ್ವಲ್ಪ ಹುಷಾರಾಗಿ ಆಟ ಆಡ್ತಿದ್ದಾರೆ. ಹುಷಾರಾಗಿ ಎಕ್ಸ್ಪೀರಿಯನ್ಸ್ ಆಗಿದೆ. ಇವನ್ ಅಶ್ವಿನಿ ಅವ್ರು ಕೂಡ ಅವ್ರ ಬಗ್ಗೆ ಹೊಗಳ್ಬಿಟ್ರು. ನಾನೇನೋ ಅನ್ಕೊಂಡಿದ್ರಿ, ನಂಗೆ ಅವ್ರ ಬಗ್ಗೆ ಇನ್ನೂ ಚೆನ್ನಾಗಿ ಪರಿಚಯ ಆಯ್ತು, ಇನ್ನೂ ಚೆನ್ನಾಗಿ ನಮ್ಮ ಜೊತೆ ಹೊಂದ್ಕೊಂಡು ಹೋಗ್ತಿದ್ದಾರೆ, ನಮ್ಮ ಜೊತೆ ಚೆನ್ನಾಗಿ ಆಟ ಆಡ್ತಿದ್ದಾರೆ ಅಂತ ಅಶ್ವಿನಿ ಅವ್ರು ಹೊಗಳಿದ್ರು. ಇವನ್ ಚೈತ್ರ ಅಶ್ವಿನಿ ಅವ್ರು ತಿರುಗಿ ಅವ್ರದ್ದು ಇವ್ರು ಹೊಗಳಿದ್ರು, ಇವ್ರು ಮತ್ತೆ ಅವ್ರನ್ನ ಹೊಗಳಿದ್ರು. ಸೊ ಇದು ಅವ್ರು ಹುಷಾರಾಗಿ ಆಡ್ಕೊಂಡು ಹೋಗ್ತಿದ್ದಾರೆ ಚೈತ್ರ ಅವರು ಈ ವಿಚಾರದಲ್ಲಿ ಹೇಳ್ಬೇಕಂತ. ಓಕೆ. ಈಗ ಅಭಿ ಜೊತೆ ಚೈತ್ರ ಆಡಿರೋದಕ್ಕೆ ಏನೋ ಗೆದ್ರು. ಅಕಸ್ಮಾತ್ ಏನಾದ್ರು ಸ್ಪಂದನ ಆಡಿದ್ರೆ ಗೆಲ್ತಿದ್ರ? ಏನು ಕಷ್ಟ ಅಂದ್ರೆ ಹೇಳಿದ್ನಲ್ಲ ನಿಮ್ಗೆ, ಯಾಕಂದ್ರೆ ಅವ್ರಿಗೆ ಆಕ್ಟಿವ್ ಆಗಿ ಆತರ ಗೇಮ್ ಅಲ್ಲಿ ಸಡನ್ ಆಗಿ ಆಕ್ಟಿವ್ ಆಗಿ ಆಡಕ್ ಆಗೋದಿಲ್ಲ. ಆಡ್ತಾರೆ ಪಾಪ ಅವ್ರು ತುಂಬಾ ಚೆನ್ನಾಗಿ ಆಡ್ತಾರೆ, ಇಲ್ಲ ಅಂತಲ್ಲ. ಆದ್ರೆ ಇವ್ರ ತರ ಸ್ಪೀಡ್ ಇಲ್ಲ, ತುಂಬಾ ಸ್ಲೋ ಇದಾರೆ, ನಿಧಾನ ತಕ್ಷಣ. ಯಾಕಂದ್ರೆ ಅದು ನೋಡಿ, ಯಾಕಂದ್ರೆ ಎಲ್ಲಾರು ಬೇಗ ತೆಗಿಬೇಕು, ಬೇಗ ಹುಡುಕ್ಬೇಕು, ಬೇಗನೆ ಅದನ್ನ ಏನೋ ಒಳಗಡೆ ಕೂತಿರ್ತಾರೆ ನೋಡ, ಬಾಕ್ಸಲ್ಲಿ ಕೂತ್ಕೊಂಡು ಇರ್ತಾರಲ್ಲ, ಯಾರಿಗಾರು ತುಂಬಾ ಕಷ್ಟ ಆಗ್ತಾರೆ, ಭಯ ಆಗ್ಬಿಡ್ತಾರೆ, ನರ್ವಸ್ ಆಗ್ಬಿಟ್ರೆ ಏನಾಗುತ್ತೆ ಅವ್ರಿಗೆ,
ಹಾರ್ಟ್ ಅಟ್ಯಾಕ್ ಚಾನ್ಸಸ್ ತುಂಬ ಇರುತ್ತೆ. ಯಾಕಂದ್ರೆ ಬಾಕ್ಸಲ್ಲಿ ಇರುತ್ತೆ, ಬಟ್ ಅದು ಬಾಕ್ಸ್ ಗಟ್ಟಿನೇ ಇರುತ್ತೆ ಅಥವಾ ಹಿಂಗಂದ್ರೆ ಹೊಡೆದೋಗಿ ಆಚೆ ಬರ್ಬೋದು, ಬಟ್ ಅಷ್ಟು ಗಟ್ಟಿಯಾಗಿ ಇರೋದಿಲ್ಲ. ಯಾಕೆಂದರೆ ಆ ಥರ ಎಲ್ಲ ಚಾನ್ಸಸ್ ತುಂಬ ಇರುತ್ತೆ. ಇಷ್ಟೇ ಗೂಡಲ್ಲಿ ಇರ್ತಾರೆ ಅಂತಂದರೆ ಇಷ್ಟೇ ಗೂಡಲ್ಲಿ ಅವರು ಹೇಳ್ತಿರ್ತಾರೆ, ಅವ್ರು ವಾಕಿ ಟಾಕಿ ಬೇರೆ ಕೊಟ್ಟಿರ್ತಾರೆ ಬ್ಯಾಕಂಡಲ್ಲಿ, ಅವರು ಇವರು ಮಾತಾಡಬೇಕು, ಅವರು ಕಮ್ಯುನಿಕೇಟ್ ಮಾಡ್ತಾ ಇರಬೇಕು. ಆ ವಿಚಾರ ಬಂತು ಅಂದರೆ ನೋಡಿ, ರಘು ಅವರು ಅಶ್ವಿನ್ ಜೊತೆ ಕಮ್ಯುನಿಕೇಟ್ ಮಾಡ್ತೀವಿ, ಓವರ್ ಅನ್ನೋ, ನೀವು ಓವರ್ ಅಂತ ಹೇಳಿ ನಾವು ಓವರ್ ಅಂತ ಗೊತ್ತಾದ್ರೆ ನಾನು ರಿಸೀವ್ ಮಾಡ್ಕೊಳಕ್ಕಾಗುತ್ತೆ ಅಂತ ಅವ್ರು ಹುಡ್ಕೋ ಇದ್ರಲ್ಲಿ ಆ ಓವರ ಪದನೇ ಮರ್ತೋಗ್ಬಿಟ್ಟಿದ್ರು ಅಶ್ವಿನಿ ಅವರು. ಬಟ್ ಇವ್ರು ಚೈತ್ರ ಅವರು ಅಭಿ ಅವ್ರ ಹತ್ರ ಕಮ್ಯುನಿಕೇಟ್ ಮಾಡ್ತಿದ್ರು. ಇವರು ಬೇಗ ತೆಗಿಬೇಕು, ಯಾಕೆಂದ್ರೆ ಅಲ್ಲಿ ಉಸಿರಾಡಕ್ಕಾಗಲ್ಲ, ಎಲ್ಲ ಕೊಟ್ಟಿದೆ, ಎಲ್ಲ ಸೌಲಭ್ಯ ಇದೆ, ಅಲ್ಲೇನೋ ತೊಂದರೆ ಇಲ್ಲ. ಆದರೂ ಕೂಡ ಬಟ್ ಒಂದು ಸಣ್ಣ ಬಾಕ್ಸಲ್ಲಿ ಮಲಗಬೇಕು, ಒಂದು 10 ನಿಮಿಷ ನಾವು ಮಲಗೋದಕ್ಕೆ ಆಗೋದಿಲ್ಲ. ಅದು ನನಗೆ ಗೊತ್ತಿರೋಂಗೆ ಮೋರ್ ಅಂದ್ರೆ 25 ಮಿನಿಟ್ಸ್ ಮೇಲೆ ಆಗಿರುತ್ತೆ. ಅದು ಒಂದು ಅರ್ಧ ಗಂಟೆ ಹತ್ತತ್ರ ಆಗಿರುತ್ತೆ ಆ ಟಾಸ್ಕ್. ಯಾಕೆಂದರೆ ಅದು ಹುಡುಕಿ ಮಾಡಿ ತರೋಷ್ಟರಲ್ಲಿ ಅಷ್ಟು ಆಗಿರುತ್ತೆ. ಅಷ್ಟು ಜಾಗದಲ್ಲಿ ಮಲಗಬೇಕು. ಅವರು ಸ್ವಲ್ಪ ಧೈರ್ಯವಾಗಿರ್ಬೇಕೆಲ್ಲ ಹೇಳಿರ್ತಾರೆ, ಪ್ರಿಪೇರ್ ಮಾಡಿರ್ತಾರೆ. ಈ ಥರ ಹಿಂಗೆ ಟಾಸ್ಕ್ ಇರ್ತೀವಿ, ಈ ಥರ ಈ ಬಾಕ್ಸಲ್ಲಿ ನೀವು ಮಲಗಬೇಕಾದ್ರೆ ಈ ಪ್ಯಾನಿಕ್ ಅಂತ ಆಗೋದಕ್ಕೆ ಹೋಗ್ಬೇಡಿ. ಎಲ್ಲ ಆಕ್ಸಿಜನ್ ಎಲ್ಲ ಕೊಟ್ಟಿರ್ತಾರೆ. ತುಂಬ ಪ್ಯಾನಿಕ್ ಆದರೆ ನೀವು ಏನು ಮಾಡ್ತಾರೆ ಅಲ್ಲೇ ಇರ್ತಾರೆ. ಸೊ ಅಲ್ಲೇ ಬಂದ ತಕ್ಷಣ ಅದನ್ನು ರಿಮೂವ್ ಮಾಡೋ ಥರ ಎಲ್ಲ ಸೌಲಭ್ಯ ಇರುತ್ತದೆ. ಆದರೂ ಇರುತ್ತೆ, ಒಳಗಡೆ ಕುತ್ಕೊಂಡು ಆಗ್ತಾ ಇರೋದಿಲ್ಲ. ರಘುವರ್ಗೆ ಆಗೋದಿಲ್ಲ. ಅಲ್ಲ, ಬರೀ ಅದೊಂದೇ ಟಾಸ್ಕ್ ಅಲ್ಲ, ಬಾಲ್ ಟಾಸ್ಕ್ ಅಲ್ಲೂ ತುಂಬಾ ಚೆನ್ನಾಗಿ ಆಡಿದ್ರು. ಹೌದೌದು, ಕರೆಕ್ಟ್. ಹೌದು, ನಿಜ. ಬಾಲ್ ಟಾಸ್ಕ್ ಅಲ್ಲೂ ಕೂಡ ಅವರು ಏನೋ ತುಂಬಾ ಪೇಷನ್ಸ್ ಅಲ್ಲಿ ಇಬ್ರು ಎಷ್ಟು ಚೆನ್ನಾಗಿ ಹಿಡ್ಕೊಂಡು ಹೋದ್ರು. ಹೌದು. ಆಮೇಲೆ ಅವರು ಏನಂದ್ರೆ ಆ ಎರಡು ಏನು ಕೊಟ್ಟಿರ್ತಾರೆ ಕೋಲ್ ತರ, ತುಂಬಾ ಲಾಂಗ್ ಇರುತ್ತೆ, ಅದು ವೆಯ್ಟ್ ಇರುತ್ತೆ. ಅದು ನಾರ್ಮಲ್ ಕೋಲ್ ತರ ಈಸಿ ಅಲ್ಲ, ಅದೊಂಥರ ಮರ್ತರ ಬೊಂಬ್ ತರ ಇರುತ್ತೆ. ಸೊ ಅದಲ್ಲಿ ಇಬ್ರು ಏನೋ ಅದನ್ನ ಲಾಕ್ ಮಾಡಿ ತಗೊಂಡೋಗಿ ಅವ್ರನ್ನ ಅಲ್ಲಿ ಬಾಕ್ಸ್ ಹಾಕೋ ತರ ಟಾಸ್ಕ್ ಏನಿರುತ್ತೆ ಅದರಲ್ಲೂ ತುಂಬ ಚೆನ್ನಾಗಿ ಚೈತ್ರ ಅವರು ಆಡಿದ್ರು. ಅದರಲ್ಲೂ ಚೈತ್ರ ಅವರು ಆಡಿದ್ರು. ಮತ್ತು ರಘು ಅಶ್ವಿನಿ ಅವರು ಅಷ್ಟು ಆಡಲಿಲ್ಲ. ಮತ್ತು ಗಿಲ್ಲಿ ಅವರು ಕೂಡ ಚೆನ್ನಾಗಿ ಅದರಲ್ಲಿ ಪರ್ಫಾರ್ಮೆನ್ಸ್ ಕೊಟ್ಟರು. ಅಲ್ಲಿ ಬಾಲ್ ಟಾಸ್ಕಲ್ಲಿ ಚೆನ್ನಾಗಿ ಕೊಟ್ಟರು. ಅದನ್ನು ತಗೊಂಡೋಗಿ ಹಾಕೋದ್ರಲ್ಲಿ ಮಾಡೋದ್ರಲ್ಲೆಲ್ಲ ತುಂಬ ಚೆನ್ನಾಗಿ ಮಾಡಿದ್ರು. ಆಮೇಲೆ ಅದು ಸಣ್ಣ ಮಾಲ್ ಇದೆಯಲ್ಲ, ಅವರು ಜಾಸ್ತಿ ಸಣ್ಣ ಮಾಲ್ ಮೇಲೆ ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ಏನೋ ಟೈಮ್ ಕಿಲ್ ಆಗ್ತಿದೆ. ಸೊ ಅವ್ರೇನು ಮಾಡಬೇಕಿತ್ತು, ದೊಡ್ಡ ಬಾಲ್ನ ಎಷ್ಟು ಈಸಿ ಆಗುತ್ತೋ ಅದನ್ನ ನಿಧಾನ ತಗೊಂಡೋಗಿ ಹಾಕ್ಬೇಕಿತ್ತು. ಅದು ಬಟ್ ಅವ್ರು ಮಾಡಲಿಲ್ಲ. ಬಟ್ ಇವರು ಅದರಲ್ಲಿ ಚೆನ್ನಾಗಿ ಮಾಡಿದ್ರು, ಚೈತ್ರ ಮತ್ತು ಇವ್ರು ಏನು ಮಾಡಿದ್ರು, ಅವ್ರು ತುಂಬ ಚೆನ್ನಾಗಿ ಈ ಥರ ವಿಚಾರದಲ್ಲಿ ಬಾಲ್ ಟಾಸ್ಕಲ್ಲಿ ತುಂಬ ಚೆನ್ನಾಗಿ ಆಡಿದ್ರು ಆ ವಿಚಾರದಲ್ಲಿ. ಆದರೂ ಕೂಡ ಅವರು ಬಾಲ್ ಟಾಸ್ಕಲ್ಲಿ ಇವರು ಜಾಸ್ತಿ ತೊಗೊಂಡಿದ್ದು ಅನಿಸುತ್ತೆ. ಚೈತ್ರ ಅವರೇ ತೊಗೊಂಡಿದ್ದು. ಅದರಲ್ಲೂ ಕೂಡ ಚೈತ್ರ ಅವರು ತೊಗೊಂಡಿದ್ದು. ಅದೇ ಅವ್ರು ತೊಗೊಂಡಾದ್ಮೇಲೆ ಅವ್ರಿಗೆ ರಜತ್ಗೆ ಆ್ಯಕ್ಚುಲಿ ಕಾಲಿಗೆ ಏಟಾಗಿದೆ, ಕಾಲೆಲ್ಲ ಉಳುಕ್ಬಿಟ್ಟಿದೆ ಅನ್ಸುತ್ತೆ ಮೋಸ್ಟ್ಲಿ. ಅವ್ರ ಕಾಲನ್ನ ಕರೆಕ್ಟಾಗಿ ಹೆಜ್ಜೆ ಇಡೋಕ್ಕಾಗ್ತಿಲ್ಲ. ಅವ್ರ ವೆಯ್ಟ್ ತುಂಬ ಇರೋದ್ರಿಂದ ಕಾಲು ಉಳುಕ್ಬಿಟ್ಟಿದೆ. ಸೊ ಹಂಗಾಗಿ ಅವ್ರು ರೆಸ್ಟ್ ಸಿಕ್ಕಿದ್ದು ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಒಳ್ಳೇದಾಯ್ತು. ನೆಕ್ಸ್ಟ್ ಸ್ಟಾರ್ಟಿಗೆ ಅವ್ರೇನು ಬರ್ತಾರೆ, ಸ್ವಲ್ಪ ರೆಡಿ ಆಗ್ಬಿಟ್ಟು ಬರ್ತಾರೆ. ಸೊ ಆ ಥರನೂ ಇತ್ತು. ಬಟ್ ಬಾಲ್ ಟಾಸ್ಕ್ ಪ್ರಕಾರ ತುಂಬಾ ಒಳ್ಳೆ ಟಾಸ್ಕ್ ಅದು. ಆ ಥರ ನೋಡಿ, ಒಂದು ವಾಟ್ರಲ್ಲಿ ಬಾಲ್ ಇರುತ್ತೆ, ಅದನ್ನ ತಗೊಳ್ಬೇಕು. ನೋಡಿ, ಬಂಬ್ ಆಗ್ತದೆ, ಕೋಲ್ ಹಾಕಿದ್ರೆ ತೇಲುತ್ತೆ. ಹೌದು ಎಲ್ಲ ನೋಡಿ, ಒಂದು ಟಾಸ್ಕ್ ಮಾಡಿ ತುಂಬಾ ಚೆನ್ನಾಗಿದೆ. ಅದು ತೇಲ್ದಾಗ ಏನಾಗುತ್ತೆ, ನಿಮ್ಗೆ ಅಲ್ಲಿ ಪವರ್ ಇರೋದಿಲ್ಲ, ಪುಷ್ ಮಾಡಬೇಕಾ ಹಿಡಿಬೇಕಾ, ಅದು ಬಾಲಿಂಗ್ ತೇಲ್ತಾ ಇರುತ್ತೆ. ಸೊ ಕರೆಕ್ಟಾಗಿ ಬಾಲ್ ಸಿಗೋದಿಲ್ಲ, ಎರಡಕ್ಕೂ ಮ್ಯಾಚ್ ಆಗೋದಿಲ್ಲ. ಮ್ಯಾಚ್ ಆಗಬೇಕು ಅಂದ್ರೆ ಅದು ಒಂದು ಮೈಂಡ್ ಗೇಮ್ ತರ ಆಡಬೇಕು. ಅದು ಮೈಂಡ್ ಗೇಮ್ ಅಲ್ಲಿ ಕೈ ಟಚ್ ಮಾಡೋ ಹಾಗಿಲ್ಲ, ಹಿಡ್ಕೊಳ್ಳೋ ಹಾಗಿಲ್ಲ, ಬಾಲ್ನ ಟಚ್ ಮಾಡೋಗಿಲ್ಲ. ಈ ಥರದ್ದೆಲ್ಲ ಗೇಮ್ ಮಾತ್ರ ತುಂಬ ಅಲ್ಟಿಮೇಟ್ ಆಗಿತ್ತು. ಬಾಲ್ ಟಾಸ್ಕ್ ನೀವು ಹೇಳ್ದಂಗೆ ತುಂಬಾನೇ ಚೆನ್ನಾಗಿತ್ತು ಈ ವಿಚಾರದಲ್ಲಿ. ಬಟ್ ಚೈತ್ರ ಅವ್ರಿಗೆ ನೀವು ಹೇಳ್ದಾಗೆ ಉತ್ತಮ ಅವ್ರ ಗೇಮೇ ಅಲ್ಲ, ಆಕ್ಚುಲಿ ಬೇರೆಯವ್ರಿಗೋಸ್ಕರ ಆಟ ಆಡಿರೋದು ಅವರು. ಈಗ ಆಡಿದ್ದಾರೆ. ಅದೇ ಈಗ ನೆಕ್ಸ್ಟ್ ಇವ್ರದ್ದು ಏನಾದ್ರು ಸಪ್ರೇಟ್ ಆಗಿ ಒಂದು ಗೇಮ್ ಬಂತು ಅಂತಂದ್ರೆ, ಸೊ ಅದ್ರಲ್ಲೂ ಯಾವ ರೀತಿ ಆಡ್ತಾರೆ ನಂಗೆ ಗೊತ್ತಿರೋಂಗೆ. ಯಾಕೆಂದ್ರೆ ಹಳೆ ಬಳಿಗಿರೋರು ಇವರೆಲ್ಲ, ಇವರು ತುಂಬಾ ಚೆನ್ನಾಗಿ ಆಡ್ಕೊಂಡ್ ಬರ್ತಾರೆ ಅಂತ ನನ್ಗನ್ಸುತ್ತೆ. ರಜತ್ ಕೂಡ ಚೆನ್ನಾಗಿ ಆಡ್ತಾರೆ. ಸೊ ಇವನ್ ರಘು ಕೂಡ ಅವರು ಚೆನ್ನಾಗಿ ಆಡಿದ್ರು. ನಮ್ ಗಿಲ್ಲಿನೂ ಕೂಡ ತುಂಬಾ ಚೆನ್ನಾಗಿ ಆಡ್ತಾ ಬಂದ್ರು. ಈ ಮನೇಲಿ ಗಿಲ್ಲಿನೂ ಈ ನಡುವೆ ಸ್ವಲ್ಪ ಕಾಲಿಡ್ ಸ್ವಲ್ಪ ಕಡಿಮೆ ಮಾಡಿದ್ರು ಅಂತ ನಾನ್ ಅನ್ಕೊಂಡಿದ್ದೆ. ಮತ್ತೆ ಪಾಪ ಇವ್ರು ಚೈತ್ರ ಅವ್ರಿಗೆ ನೋಡಿ ಏನೋ ರೇಕ್ಸ್ ಕೊಡ್ತಾರೆ. ಅವರು ಸ್ವಲ್ಪ ರೇಕ್ಸ್ ಸಾಕು ಅವ್ರಿಗೆ. ಅವ್ರು ಸ್ವಲ್ಪ ಅವರು ಬ್ಲಾಸ್ಟ್ ಆಗೋ ಸಖತ್ತಾಗೋರು. ಮೊದಲೇ ಅವರು ಐಮ್ ಕಮಿಂಗ್ ಬ್ಯಾಕ್ ಬ್ಲಾಸ್ಟ್ ಅಂತ ಇರ್ತಾರಲ್ಲ, ಅವರು ಕೊಡ್ತಾರೆ, ಒಳ್ಳೆ ಟಾಂಗ್ ಕೊಡ್ತಾರೆ ಅವರು. ಸೊ ಅದೇ ರೀತಿ ಇವ್ರಿಗೂ ಆಯಿತು. ಈ ಒಂದು ಏನಾಗುತ್ತೆ ನೋಡಿ, ಏನೋ ಒಂದು ಆಯಿತು, ಕಾಮಿಡಿಯಾಗಿ ತೊಗೊಂಡ್ರು, ಅಲ್ಲಿಗೆ ಮುಗಿಸ್ಬೇಕು, ಓಕೆ ಡನ್ ಅದು. ಇವರು ಅತಿಯಾಗಿ ಒಂದೆರಡು ಪದ ಆದ್ಮೇಲೆ ಸುಮ್ಮನೆ ಆಗಬೇಕು. ಗಿಲ್ಲಿನೋ ಅದನ್ನೇನು ಮಾಡ್ತಾರೆ, ಪದೇ ಇನ್ನೊಂದು ಏನಂತಂದ್ರೆ ಎಲ್ಲ ಇಡೀ ಕರ್ನಾಟಕ ಜನತೆ ನೋಡ್ತಿರುತ್ತಲ್ವಾ. ಸೊ ಅದನ್ನು ಏನಾಗುತ್ತೆ, ನಾವು 5 ಜನ ಇಲ್ಲ 10 ಜನ ಏನಿಲ್ವಲ್ಲಪ್ಪ, ಎಂಟೈರ್ ಕರ್ನಾಟಕ ನೋಡ್ತಾ ಇರುತ್ತೆ. ಔಟ್ ಆಫ್ ಕರ್ನಾಟಕ ಎಲ್ಲ ಮೊಬೈಲಲ್ಲೂ ನೋಡ್ತಿರ್ತಾರೆ.
ಎಲ್ಲ ಇಂಡಿಯಾದಲ್ಲಿ ವರ್ಲ್ಡ್ ಇದೆ, ಫ್ಯಾನ್ಸ್ ತುಂಬ ಇದ್ದಾರೆ ಬಿಗ್ ಬಾಸ್ ಅಲ್ಲಿ. ಎಲ್ಲೆಲ್ಲಿ ನಮ್ಮ ಕನ್ನಡಿಗರು ಇದ್ದಾರೋ ಅಲ್ಲೆಲ್ಲ ನೋಡ್ತಿರ್ತಾರೆ ಅವರು, ಏನಪ್ಪ ಇಷ್ಟೊಂದು ಇದು ಮಾಡ್ತಿದ್ದಾರೆ. ಅದು ಎಲ್ರದ್ದು ಒಂದೇ ರೀತಿ ಮನಸ್ಥಿತಿ ಇರಲ್ಲ, ಒಬ್ರು ಕಾಮಿಡಿ ಆಗಿ ತಗೊಂಡ್ರೆ ಇನ್ನೊಬ್ರು ಏನ್ ಹಿಂಗೆ ಅಂತ ಯಾರಿಗೂ ಆಗಲ್ಲ. ಯಾಕೆಂದ್ರೆ ನೋಡಿ ಅವ್ರದ್ದು ಬಂದಿರೋ ಶ್ರಮ ಇರುತ್ತೆ ಗೊತ್ತಾ, ಎಲ್ಲಾ ತರ ಅವಮಾನ ಸನ್ಮಾನ ಎಲ್ಲ ತಗೊಂಡೆ ಆ ಜಾಗಕ್ಕೆ ಬರಕ್ ಸಾಧ್ಯ. ಎಷ್ಟೋ ವರ್ಷಗಳ ಶ್ರಮ ಅವೆಲ್ಲ ಟಕ್ಕಂತ ಯಾರು ಬರೋಕ್ಕಾಗಲ್ಲ. ಅವೆಲ್ಲ ನೋಡಿರ್ತಾರಲ್ಲ, ಆ ಥರದ್ದೆಲ್ಲ ಯಾರೋ ಸಣ್ಣದಾಗ ಏನೋ ಅಂದ್ಬಿಟ್ರೆ ನನಗೆ ಈ ಥರ ಅಂದ್ಬಿಟ್ರಲ್ಲ ಅನ್ನೋದು ಎಂಥವ್ರಿಗಾದ್ರೂ ಬಂದೇ ಬರುತ್ತೆ ವಿಚಾರವಾಗಿ. ಅದೇ ಹೇಳಿ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಮಾತಾಡಬೇಕು. ಮಾತಲ್ಲಿ ನೋಡಿ ಮನುಷ್ಯನ ಗೆಲ್ಲಬೇಕು. ಇಲ್ಲ ಮಾತಾಡೋಕೆ ಹೋಗ್ಬಾರ್ದು, ನಂಗೆ ಆ ಮನುಷ್ಯ ಇಷ್ಟ ಅಲ್ವಾ ಮಾತಾಡೋಕೆ ಹೋಗ್ಬಾರ್ದು, ಸೈಲೆಂಟ್ ಆಗಿಬಿಡ್ಬೇಕು. ಅವಮಾನ ಮಾಡಬಾರ್ದು. ನೀವು ಕಾಮಿಡಿ ಮಾಡಿ ಆ ಮನುಷ್ಯನಿಗೂ ಖುಷಿ ಆಗ್ಬೇಕು, ಚೆನ್ನಾಗಿ ಮಾಡಿದಾಗ ನನ್ನ ಬಗ್ಗೆ ಚೆನ್ನಾಗಿ ರೇಗಿಸ್ತಾನೆ ನೀನು ಅಂತ. ಕೆಲವೊಂದ್ಸಲ ಅಶ್ವಿನಿ ಅವ್ರಿಗೆ ಮಾಡಿದಾಗ ಅಶ್ವಿನಿ ಅವ್ರಿಗೆ ಎಷ್ಟೇ ಸಿಟ್ಟಿದ್ರೆ ಅದೊಂಥರ ಖುಷಿಯಾಗಿ ತಗೋತಾರೆ. ಆದ್ರೆ ಅತಿರೇಕಾಗಿ ಮಾಡಿದಾಗ ಏನಾಗುತ್ತೆ, ಮನುಷ್ಯ ತಿರ್ಗಾ ಅತಿರೇಕಾಗಿ ಮಾಡ್ತಿದ್ದಾನಲ್ಲ ಅನ್ನೋದು ಅವ್ರಿಗೂ ಕೂಡ ಬೇಜಾರಾಗ್ಬಿಡುತ್ತೆ ಆ ವಿಚಾರದಲ್ಲಿ. ಈಗ ಚೈತ್ರ ಅವರ ಟಾಸ್ಕ್ ವಿಚಾರಕ್ಕೆ ಬಂದ್ವಿ. ಚೈತ್ರ ಮತ್ತೆ ರಜತ್ ಇಬ್ರು ಒಂದು ಏಷ್ಯನ್ ಗೇಮ್ದು ಒಂದು ಟಾಸ್ಕ್ ಆಡಿದ್ರು. ಅದು ಹೆಂಗಿತ್ತು? ಅದು ತುಂಬಾ ಚೆನ್ನಾಗಿತ್ತು ಆಕ್ಚುಲಿ ರಜತ್ ಗೆಲ್ಬೇಕಿತ್ತು. ರಜತ್ ಒಂದು ಮಿಸ್ಟೇಕ್ ಇಂದ ಸೋತ್ರ ಅವರು. ಅಂದ್ರೆ 7 ಕೌಂಟ್ ಮಾಡ್ಬೇಕಾದ್ರೆ 7 ಆಗಿದೆ ಅಂತ ಹೇಳಿದ್ರು, ಗಿಲ್ಲಿನೂ ಮರ್ತ್ಬಿಟ್ರು ಈ ಕಡೆ. ಸೊ ಹಂಗಾಗಿ ಅದು ಎಲ್ಲೋ ಒಂದ್ ಕಡೆ ಸೋಲ್ ಆಯ್ತು ಅವರಿಗೆ. ಕರೆಕ್ಟ್ ನೀವು ಹೇಳೋದ್ ಪ್ರಕಾರ ಅಲ್ಲಿ ಅವ್ರಿಗೆ ಒಂದಷ್ಟು ಬಾಕ್ಸ್ ಅಲ್ಲಿ ಲೆಟರ್ ಸ್ಟಿಕ್ಕರ್ ಕೊಟ್ಟಿರ್ತಾರೆ. ಎಲ್ಲೆಲ್ಲಿ ಸ್ಟಿಕ್ಕರ್ ಇರುತ್ತೆ ಅಲ್ಲಿ ಪ್ಲೇಸ್ಮೆಂಟ್ ಮಾಡಿ ನೀಟಾಗಿ ಅಂಟಿಸ್ಬೇಕು. ಅದೇನು ಬಾಕ್ಸ್ ಏನಿರುತ್ತೆ ಪೈಂಟ್ ಬಾಕ್ಸ್, ಸೊ ಅಲ್ಲಿ ಸ್ಟಿಕ್ಕರಿಂಗ್ ಮಾಡೋವಂಥದ್ದು ಇರುತ್ತೆ. ಸೊ ಗಿಲ್ಲಿ ಹೋಗಿ ತರ್ತಾರೆ, ಅದ್ರಲ್ಲಿ ಗಿಲ್ಲಿ ಲಾಸ್ಟಲ್ಲಿ ತರಬೇಕಾದ್ರೆ ಆಟ ಆಡ್ಕೊಂಡು ಬಂದ್ಬಿಡ್ತಾರೆ. ಅದ್ರಲ್ಲಿ ಇನ್ನೂ ಒಂದು ಮಿಸ್ ಆಗ್ಬಿಟ್ಟಿರುತ್ತೆ. ಅದು ರಜತ್ ಅವರು ಕರೆಕ್ಟಾಗಿ ಎಣಿಸ್ಕೊಂಡಿರೋದಿಲ್ಲ. 7 ಇರಬೇಕಾಯ್ತು, 6 ಮಾತ್ರ 6 ಅಂತ ತಿಳ್ಕೊಂಡ್ಬಿಡ್ತಾರೆ. ಸೊ ಅಲ್ಲಿ 7 ಸ್ಟಿಕ್ಕರ್ ಇರಬೇಕಾಯ್ತು ಅಲ್ಲಿ. ಸೊ ಅಲ್ಲಿ 6 ಇದೆ ಸರಿ ಬಿಡು ಅಂತ ಏನ್ ಮಾಡ್ತಾರೆ, ಅದನ್ನು ನೋಡ್ಬಿಟ್ಟು ಇಲ್ಲ ಅದು ಫೋಲ್ ಆಗುತ್ತೆ, ಇನ್ನೊಂದು ತಗೊಂಡ್ಬನ್ನಿ ಆಗ್ಲೇ ನಿಮ್ಗೆ ಅನ್ಸೋದಕ್ಕೆ ಬಿಡ್ತೀನಿ ಅಂತ ಹೇಳ್ತಾರೆ. ಮತ್ತೆ ತಿರ್ಗಾ ಅದನ್ನ ರಿಮೂವ್ ಮಾಡಿಸ್ತಾರೆ. ಅದು ಒಂದ್ಸತಿ ಅಂಟಿಸ್ಕೊಂಡ್ಬಿಟ್ರೆ ಮತ್ತೆ ರಿಮೂವ್ ಮಾಡೋದು ತುಂಬಾ ಕಷ್ಟ. ಬಟ್ ಏನಂದ್ರೆ ನೀವು ಸ್ಟಿಕರಿಂಗ್ ಮಾಡ್ಬೇಕಾದ್ರೆ ಒಂದು ನ್ಯಾಕ್ ಮೇಲೆ ನಾವು ಮಾಡಬೇಕಾದ್ರು ಎಲ್ಲರೂ ಬಬಲ್ ಎದೊಳುತ್ತೆ, ಕರೆಕ್ಟಾಗಿ ಫಿನಿಶಿಂಗ್ ಬರೋದಿಲ್ಲ. ಪ್ರೊಫೆಷನಲ್ ವರ್ಕರ್ಸೇ ಕೆಲವರು ನೀಟಾಗಿ ನೋಡ್ಕೊಂಡು ಅದು ಮಾಡೋದು ಅವ್ರಿಗೇನೆ ಒಂದೊಂದ್ಸತಿ ಬಬಲ್ ಬರ್ತಾರೆ. ಅವರೆಲ್ಲ ಕೆಲಸಕ್ಕೆ ರ್ಯಾಪರಿಂಗ್ ಮಾಡ್ಕೊಂಡು ಅವರು ಸ್ಟಿಕರಿಂಗ್ ಮಾಡ್ತಾರೆ. ಸೊ ಈ ಟಾಸ್ಕ್ ಏನಂದ್ರೆ ತುಂಬಾ ಚೆನ್ನಾಗಿತ್ತು. ಅದರಲ್ಲೂ ಚೈತ್ರ ಅವರು ತುಂಬಾ ಚೆನ್ನಾಗಿ ಆಡಿದ್ರು, ತುಂಬಾ ಸ್ಟಿಕ್ಕರಿಂಗ್ ಎಲ್ಲ ಚೆನ್ನಾಗಿ ಹಾಕಿದ್ರು. ಅದರಲ್ಲೂ ಕೂಡ ಚೈತ್ರ ಅವರು ಕೂಡ ಅದರಲ್ಲೂ ಮುಂದೆ ಬಂದ್ರು, ಅದರಲ್ಲೂ ತುಂಬಾನೇ ಚೆನ್ನಾಗಿ ಆಡಿ ಅದರಲ್ಲೂ ಕೂಡ ಗೆದ್ರು ಅವರು. ಇವರು ಗೆಲ್ಬೋದಾಗಿತ್ತು, ರಜತ್ ಅವರು ಗೆಲ್ಬೋದಾಗಿತ್ತು. ಬಟ್ ಕೌಂಟಿಂಗ್ ಮಿಸ್ಟೇಕ್ ಅಲ್ಲ. ಆಮೇಲೆ ಈ ಒಂದು ಸ್ಟಿಕರಿಂಗ್ ಏನ್ ಮಾಡ್ತಾರೆ, ಸ್ಟಿಕರಿಂಗ್ ಮಾಡ್ಬೇಕಾದ್ರೆ ಸ್ವಲ್ಪ ಹಿಂದೊಡಿತು ಸ್ವಲ್ಪ. ಸೊ ಹಂಗಾಗಿ ಅಕ್ಕೇನು ಕಷ್ಟನೇ ಇದೆ. ಇನ್ನೊಂದೇನಂದ್ರೆ ನಿಮ್ಗೆ ಸ್ಲಾಟ್ ನೀಟಾಗಿ ಹಿಂಗಿದ್ರೆ ಸ್ಟ್ರೈಟ್ ಆಗಿದೆ ಸ್ಟಿಕರಿಂಗ್ ಮಾಡ್ಬಿಡ್ಬೋದು. ರೌಂಡ್ ಆಗಿದೆ ಅದು ಬಾಕ್ಸ್. ಸೊ ಈ ತರ ರೌಂಡ್ ಆಗಿ ಸ್ಟಿಕರಿಂಗ್ ಮಾಡ್ಕೊಂಡ್ ಬರ್ಬೇಕು. ನಿಮ್ಗೆ ಹಂಗೆ ಕೊಟ್ಟಿರ್ತಾರೆ ಸ್ಟಿಕರ್. ಅವ್ರು ಏನ್ ಕೊಟ್ಟಿದ್ದಾರೆ ಅವರು ಆ ಲೇಬಲ್ ಸಮೇತ. ಸೊ ಅದೇನು ಪಿಕ್ಚರೈಸ್ ಏನಿರುತ್ತೆ ಆ ಪಿಕ್ಚರಿಂಗ್ ಕಟಿಂಗ್ಸ್ ಇರುತ್ತೆ, ಆ ಕಟಿಂಗ್ಸ್ ಅಲ್ಲೇ ಅವರು ಅಲ್ಲಿ ಮಾರ್ಕಿಂಗ್ ಎಲ್ಲ ಇರುತ್ತೆ. ಸೊ ಹಂಗೆ ಪ್ಲಾಸ್ಟಿಕ್ ಮಾಡ್ಕೊಂಡು ಸ್ಟಿಕರಿಂಗ್ ಮಾಡ್ಕೊಂಡು ಬರೋಂಥದ್ದು ಇರುತ್ತೆ, ಮಾಡ್ಕೊಂಡು ಹೋಗ್ಬೇಕು. ಬಟ್ ಹಿಂಗೆ ರೋಲ್ ಹಿಂಗಿರುತ್ತಲ್ವ, ಅದು ನಿಮ್ಗೆ ಹಿಂಗೆ ಮಾಡಬೇಕಾದ್ರೆ ಬಬಲ್ ಎದೊಳುತ್ತೆ, ನಿಮ್ಗೆ ಕರೆಕ್ಟಾಗಿ ಅದು ಮ್ಯಾಚ್ ಆಗೋದಿಲ್ಲ. ಒಂದ್ ಕಡೆ ಹಿಂಗೆ ಎದೊಳುತ್ತೆ, ಒಂದ್ ಕಡೆ ಮೇಲ್ಗಡೆ ಎದೊಳುತ್ತೆ. ಸೊ ಅದು ಸ್ವಲ್ಪ ಅದು ಟಫ್ ಇದೆ ಟಾಸ್ಕ್ ಅದು ಆ ವಿಚಾರದಲ್ಲಿ. ತುಂಬಾ ಒಟ್ಟಿನಲ್ಲಿ ಚೆನ್ನಾಗಿ ಒಂದು ಒಳ್ಳೆ ಮೂಡ್ ಬಂತು. ಬಟ್ ನೋಡಿ ಅದು ಒಂದು ಆ್ಯಡ್ ಕೂಡ ಆಯ್ತು, ಒಂದು ಟಾಸ್ಕ್ ಕೂಡ ಚೆನ್ನಾಗಿ ಅಲ್ಲಿ 2 ವರ್ಕೌಟ್ ಆಯ್ತು. ಒಂದು ನೋಡಿ ಅಲ್ಲಿ ಒಂದು ಒಳ್ಳೆ ಆ್ಯಡ್ ಕೂಡ ಸಿಕ್ತು, ಸಖತ್ತಾಗಿ ಒಂದು ಒಳ್ಳೆ ಟಾಸ್ಕ್ ಕೂಡ ಆಯ್ತು. ಸೊ ಒಂದು ಗೇಮ್ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳ್ಬೋದಾ ಆ ಗೇಮ್ ವಿಚಾರ. ಓಕೆ, ಇನ್ನ ಮನೆಯವ್ರ ವಿಚಾರಕ್ಕೆ ಅಂತ ಬಂದ್ರೆ, ಅಂದ್ರೆ ರಕ್ಷಿತಾ ವಿಚಾರಕ್ಕೆ ಅಂತ ಬಂದ್ರೆ, ಮನೆಯವ್ರ ಪ್ರಕಾರ ಅಂದ್ರೆ ಕೆಲವೊಂದಷ್ಟು ಸದಸ್ಯರ ಪ್ರಕಾರ ರಕ್ಷಿತಂಗೆ ಸರಿಯಾದ ನಿರ್ಧಾರವನ್ನ ತೆಗೆದುಕೊಳ್ಳೋ ಯೋಗ್ಯತೆ ಇಲ್ಲ ಅಂತ ಏನ್ ಹೇಳ್ತೀರಾ? ಇಲ್ಲ, ಯಾಕೆಂದ್ರೆ ನೋಡಿ ರಕ್ಷಿತಾ ಅವರು ಮುಂಚೆ ಎಲ್ಲರೂ ಅವ್ರ ಮೇಲೆ ಸಪೋರ್ಟ್ ಮಾಡ್ತಿದ್ರು. ಇಲ್ಲ ಪಾಪ ಅವ್ರಿಗೆ ಕೆಲವೊಂದು ಗೊತ್ತಾಗ್ತಿಲ್ಲ, ತಕ್ಷಣ ಅರ್ಥ ಆಗ್ತಿಲ್ಲ. ಪ್ರತಿಯೊಬ್ರು ಕೂಡ ರಕ್ಷಿತಾಗೆ ಕುಣಿಸಿ ಹೇಳಿದ್ದಾರೆ, ನೋಡಮ್ಮ ಹಿಂಗಿರುತ್ತೆ ಇದು ಈ ರೀತಿ ಎಲ್ಲ ಅರ್ಥ ಮಾಡಿಸಿದ್ದಾರೆ. ಈಗಿನ ಏನಾಗಿದೆ ಅವ್ರಿಗೆ ರಿವರ್ಸ್ ಆಗ್ಬಿಟ್ಟಿದ್ದಾರೆ. ಈಗಿನ ನಡುವೆ ತುಂಬಾ ಮಾತಲ್ಲಿ ಏನಂದ್ರೆ ಮಾತಾಡೋದು ಕೇಳೋ ಥರ ಇರಬೇಕು. ಅದೇನೋ ವಟ ಅಂತ ಇದೇನು ಮಾತಾಡೋದು ಗೊತ್ತಾಗಲ್ಲ. ಅನ್ಸುತ್ತೆ ಏನು ಮಾಡ್ತಾರೆ, ಚಾನಲ್ ಇರಿಟೇಟ್ ಆದ್ರೆ ಚೇಂಜ್ ಮಾಡ್ಬಿಡ್ತಾರೆ. ನಾವೇ ನೋಡಿ ಮನೇಲಿ ನೋಡ್ತಾ ಇರ್ತೀವಿ, ಈ ಥರ ಜಾಸ್ತಿ ಕಿರ್ಚಾಡೋದು ಅರ್ಚಾಡೋದು ಮಾತುಕತೆಗೆ ಅರ್ಥನೇ ಇಲ್ಲ ಅಂತಂದ್ರೆ ಪಟ್ ಅಂತ ಚೇಂಜ್ ಮಾಡಿದೆ. ಇವಾಗ ನಮ್ಮನೆಯಲ್ಲೇ 100 ಹೆಣ್ಗಳು ಇರ್ತಾರೆ, ಎಲ್ಲರಿಗೂ ಸರ್ವೇ ಸಾಮಾನ್ಯ ಅದು ಅನ್ಸೋದು. ನಾನೇನು ಅದು ನೋಡ್ತಾ ಹೇಳ್ತಿಲ್ಲ.
ಸರ್ವೇ ಸಾಮಾನ್ಯ ನಾವು ಕೂಡ ನೋಡ್ತಾ ಇರ್ತೀವಿ ಮನೇಲಿ ಸೌಂಡ್ ಜಾಸ್ತಿ ಆದಾಗ ಏನು ಮಾಡ್ತೀವಿ ಸೌಂಡ್ ವಾಲ್ಯೂಮ್ ಕಡಿಮೆ ಮಾಡ್ತೀವಿ ಅಥವಾ ಚಾನಲ್ಲೇ ಚೇಂಜ್ ಮಾಡ್ತೀವಿ ಬಿಡು ಬೋರಿಂಗ್ ನೆಕ್ಸ್ಟ್ ಹೋಗೋಣ ಅಂತ ನಾವು ಚೇಂಜ್ ಮಾಡ್ಬಿಡ್ತೀವಿ. ಸೊ ಆ ರೀತಿ ಏನಾಗ್ತಿದೆ ಲಾಸ್ಟ್ ವೀಕಿಂತ ಇವಾಗ ತುಂಬ ಇರಿಟೇಟ್ ಆಗ್ತಿದ್ದಾರೆ. ಮತ್ತು ಇವನ್ ಕ್ಯಾಪ್ಟನ್ ಕೂಡ ಹೇಳ್ತಿರ್ತಾರೆ ಕೆಲವು ಬಾಲ್ ಟಾಸ್ಕಲ್ಲಿ ಆ ಕೋಲ್ನ ಹಂಗೆ ಒಬ್ಬ ಕ್ಯಾಪ್ಟನ್ ಹೇಳ್ಬೇಕಾದ್ರೆ ಕ್ಯಾಪ್ಟನ್ ಮಾತಿಗೆ ಬೆಲೆ ಕೊಡಬೇಕು. ಸೊ ಆಸ್ ಎ ಟೀಮ್ ಹೆಡ್ ಅವರು ಟೀಮ್ ಹೆಡ್ ಏನು ಹೇಳ್ತಿದ್ದಾರೆ ಅದಕ್ಕೆ ಆಯ್ತು ಸರಿ ಅಂತ ಸುಮ್ಮನಾಗಬೇಕು. ಆ ಫೋರ್ಸಲ್ಲಿ ಏನು ಮಾಡ್ತಾರೆ ಹಿಟ್ ಮಾಡ್ತಾರೆ ವಾಟರ್ ಜೋರಾಗಿ ಹಿಟ್ ಮಾಡಿದಾಗ ಏನಾಗುತ್ತೆ ಕ್ಯಾಪ್ಟನ್ ನೋಡ್ಕೊಂಡು ಹೊಡಿಯೋತಾರೆ. ಅಂದರೆ ಕ್ಯಾಪ್ಟನ್ ಹೊಡಿಬೇಕು ಅಂತ ಅನ್ಸುತ್ತೆ ಅವ್ರಿಗೆ. ಆ ಥರ ಎಲ್ಲ ಅನಿಸ್ದಾಗ ಆ ಥರ ರಿಯಾಕ್ಟ್ ಮಾಡಿದಾಗ ಬಾಡಿ ಲ್ಯಾಂಗ್ವೇಜ್ ಆ ಥರ ಎಲ್ಲ ತೋರಿಸಿದಾಗ ಎಂಥವ್ರಿಗಾದ್ರು ಕೋಪ ಬಂದೇ ಬರುತ್ತೆ. ಏನು ನಾನು ಕ್ಯಾಪ್ಟನ್ ಆ್ಯಸ್ ಎ ಕ್ಯಾಪ್ಟನ್ ಆಗಿ ನಾನು ಹೇಳಿದ್ರು ಕೂಡ ಇವ್ರು ಈ ರೀತಿ ಅದ್ಮೇಲೆ ಆ ಥರ ಹೊಡಿತಿದಾರಲ್ಲ ಏನು ಹಂಗೆ ಅಂದ್ರೆ ಅರ್ಥ ಏನದು ನನಗೆ ಹೊಡಿಬೇಕು ಅಂತನವರು ಅದಕ್ಕೆ ಆ ಥರ ಹೊಡಿತಿದಾರ. ಸೊ ಈ ಥರ ಎಲ್ಲ ಅನಿಸ್ದಾಗ ಏನಾಗುತ್ತೆ ಇರಿಟೇಟ್ ಆಗ್ತಾ ಬರುತ್ತೆ. ಅದು ಕೂಡ ತುಂಬ ಇರಿಟೇಟ್ ಆಯಿತು. ಮೊನ್ನೆ ಮಾತಿಗೆ ಅವ್ರೇನು ಗೊತ್ತಾ ರಿಸೀವ್ ಮಾಡೋದಿಲ್ಲ. ನೀವು ನೋಡಿಬೇಕಾದ್ರೆ ಅಬ್ಸರ್ವ್ ಮಾಡಿ ಏನಾರು ಹೇಳಿದಾಗ ಆಯ್ತು ತೊಗೊಳ್ಬೇಕು ಹೌದು ನಂದು ತಪ್ಪಿದೆ ಕೆಲವೊಂದು ವಿಚಾರ ನಾನು ತೊಗೊಳ್ತೀನಿ ಕರೆಕ್ಷನ್ ಮಾಡ್ಕೋತೀನಿ ಅಂತ ಹೇಳಿ ಹಂಗಲ್ಲ. ಅವ್ರ ಬಗ್ಗೆ ಹೇಳ್ತಾರೆ ರಪ್ಪ ತಿಳ್ಕೊಂಡು ಹೋಗ್ಬಿಡೋದು ಅಂತ ಹೊಟ್ಟೋಗ್ಬಿಡೋದು ಏನೇನೋ ಮಾತಾಡ್ಕೊಂಡು ಹೋಗ್ಬಿಡೋದು ಹಂಗಲ್ಲ. ಇಲ್ಲಿ ಸುಮ್ಮನೆ ಅವ್ರು ಏನು ಅನ್ಕೊಂಡು ಕಿರ್ಚಾಡಿದ್ರೆ ನಾನು ಫೋಕಸ್ ಆಗ್ತಾ ಏನೇ ನನಗೆಲ್ಲ ಓಟ್ ಬ್ಯಾಂಕಿಂಗ್ ತುಂಬ ಜಾಸ್ತಿ ಆಗುತ್ತೆ ಅಂತ ಮೈಂಡ್ ಸೆಟ್ಟಲ್ಲಿ ಇದ್ದಾರೆ ಅಂತ ಅನಿಸ್ತಾ ಇದೆ ನಂಗೆ. ಯಾಕೋ ಈ ನಡುವೆ ಮುಂಚೆ ಅಷ್ಟೊಂದು ಕಿರ್ಚಾಡ್ತಿರ್ಲಿಲ್ಲ, ಎಷ್ಟು ಬೇಕೋ ಅಷ್ಟು ಮಾತಾಡೋರು. ಕೆಲವು ಮಾತಾಡೋಕ್ಕೆ ಬರಲ್ಲ ಅಂತಂದ್ರು ಕೂಡ ಅವ್ರಿಗೆ ಬುದ್ಧಿವಾದ ಹೇಳೋರು, ಅಲ್ಲಿರೋರೆಲ್ಲ ಹೇಳೋರು ಈ ಥರ ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕಮ್ಮ ಅಂತ. ಈಗ ನೋಡಿ ಮನೆಯವ್ರು ಯಾರು ಕೂಡ ಅವ್ರ ಬಗ್ಗೆ ಅಷ್ಟು ಕಾಳಜಿ ಇಲ್ಲ. ಮುಂಚೆ ಆಗಿರೋ ಪಾಪ ಚಿಕ್ಕ ಹುಡುಗಿಯವಳು ಪಾಪ ತಿಳುವಳಿಕೆ ಸ್ವಲ್ಪ ಕಡಿಮೆ ಇರುತ್ತೆ. ನಾವು ನಿಂತ್ಕೊಂಡು ಏನೋ ಒಂದು ಹೇಳೋಣ ಇಲ್ಲಿರೋ ತನಕ ಹೇಳೋಣ, ಹೊರಗಡೆ ಆದ್ಮೇಲೆ ಅವ್ರವ್ರು ಇದ್ದೇ ಇರುತ್ತೆ ಅವ್ರವ್ರು ಏನು ಬೆಳ್ಕೊಂಡು ಹೋಗ್ತಾರೆ. ಸೊ ಅದನ್ನ ತಲೆಯಲ್ಲೆಲ್ಲ ಇಟ್ಕೊಂಡು ಮಾತಾಡೋರು ಎಲ್ಲ ಚೆನ್ನಾಗಿದ್ರು. ಎಷ್ಟೇ ಅಶ್ವಿನಿ ಅವ್ರು ಎಷ್ಟೇ ಅವ್ರ ವಿರುದ್ಧವಾಗಿದ್ರು ಕೂಡ ಮನೆ ಅವ್ರ ಪರವಾಗಿತ್ತು. ಆಗ ಸ್ಟಾರ್ಟಿಂಗ್ ಅಲ್ಲಿ ಇದ್ದಾಗ ನೀವು ಗಮನಿಸ್ಬೋದು. ಅಶ್ವಿನಿ ಅವರು ಆ ಹುಡುಗಿ ಮೇಲೆ ಆ ಥರ ರೇಗ್ ಬರ್ದಾಗಿತ್ತು ಅನ್ನೋದೆಲ್ಲ ಮನೆಯವರೆಲ್ಲ ಮಾತಾಡಿದ್ರು. ಆಕೆ ಚಿಕ್ಕ ಹುಡುಗಿ ಆಕೆ ಮೇಲೆ ನೀವು ಆ ಥರ ಎಲ್ಲ ಹೋಗ್ಬಾರ್ದು ಅನ್ನೋ ರೀತಿ ಎಲ್ಲ ಇದ್ರು. ಆ್ಯಕ್ಚುಲಿ ಇವನ್ನೇ ಜಾಸ್ತಿ ಮಾಡಿರೋದು ಯಾರು ಕ್ಯಾಪ್ಟನ್ನೇ ಜಾಸ್ತಿ ಸಪೋರ್ಟ್ ಮಾಡ್ತಾ ಇದ್ದಿದ್ದು ಆ ವಿಚಾರದಲ್ಲಿ. ಮೊನ್ನೆ ಕ್ಯಾಪ್ಟನ್ಗೆ ಆ ಥರ ಬೇಜಾರಾದಾಗ ಏನಾಯ್ತು. ಸೊ ನೆಕ್ಸ್ಟು ಬೇಜಾರಾಗೋಯ್ತು. ಅದ್ರಲ್ಲಿ ಧ್ರುವಂತ್ ಬೇರೆ ಧ್ರುವಂತು ನನ್ನ ತಂಗಿ ಅಂತ ಇರೋರು ಧ್ರುವಂತ್ಗೂ ತುಂಬ ಬೇಜಾರಾಗೋಯ್ತು. ಆ ಹುಡುಗಿ ಒಂದ್ಸತಿ ತಂಗಿ ಇನ್ನೊಂದ್ಸತಿ ಇರೋದಿಲ್ಲ ನಮಗೆ ಅಣ್ಣನ ಬೇಡ ತಂಗಿನೇ ಬೇಡ ಈ ಬಾಂಡಿಂಗೇ ಬೇಡ ನನಗೆ ಅನ್ನೋದು ಧ್ರುವಂತ್ ಅವ್ರ ಪಾಡು ಆಗಿರೋದು ಎಲ್ಲ ಕಡೆ ಹೋಗೋದು ಈ ಥರದ್ದೆಲ್ಲ ಅವ್ರ ಮೇಲೆ ಇವ್ರು ಹೇಳೋದು ಇವ್ರ ಮೇಲೆ ಅವ್ರು ಹೇಳೋದು. ಪಾಪ ಅವ್ರಿಗೇನು ಟಾಸ್ಕ್ ಇಲ್ಲ ಗೇಮ್ ಇಲ್ಲ ಇನ್ನೇನು ಮಾಡೋದು ಪಾಪ ಅವರು ಧ್ರುವಂತ್ ಒಂದು ಕಡೆ ಆಗ್ಬಿಟ್ರು. ಸೊ ಈ ಥರ ವಿಚಾರದಲ್ಲಿ ರಕ್ಷಿತಾ ಅವ್ರದ್ದು ಯಾಕೋ ತುಂಬ ಇರಿಟೇಟ್ ಆಗ್ತದೆ. ರಕ್ಷಿತಾ ಅವ್ರದ್ದು ಆ ಕಡೆ ಇರಿಟೇಟ್ ಆಗ್ತಿತ್ತು, ಓಕೆ ಅದು ಒಂದು ಕಡೆ ಇರುತ್ತೆ ಅಂದರೆ ಇರಿಟೇಟ್ ಆಗ್ತಿದೆ ಕಾಮನ್ ಆಗಿ ಅದೆಲ್ಲ ಗೊತ್ತು. ಬಟ್ ಅವ್ರು ಹೇಳಿತ್ತು ಒಂದು ಕ್ಲಾರಿಟಿ ಕೊಟ್ರಲ್ವ ರಕ್ಷಿತಾ ಅವರು, ನಾವು ಗೇಮ್ ಆಡಬೇಕಾದ್ರೆ ಧ್ರುವಂತ್ ಅಣ್ಣ ಬಂದ್ಬಿಟ್ಟು ಕಿವಿ ಹತ್ರ ಕಿರ್ಚ್ತಾ ಇದ್ರು. ಅದು ಅಂದರೆ ನಾರ್ಮಲ್ ಆಗಿ ಯಾರಾದರೂ ನಾವು ಏನೋ ಮಾಡಬೇಕಾದ್ರೆ ಯಾರಾದರೂ ಬಂದು ಕಿವಿಲಿ ಕಿರ್ಚಿದಾಗ ಇರಿಟೇಟ್ ಹಾಗೇ ಆಗುತ್ತೆ. ಆ ಕ್ಷಣದಲ್ಲಿ ಅವ್ರು ರಿಯಾಕ್ಟ್ ಮಾಡಿರೋದು ತಪ್ಪು ಅಂತ ಅನ್ನಿಸ್ಬೋದು. ಬಟ್ ಆದ್ರೂ ಅದು ಎಲ್ಲೋ ಒಂದ್ಸಲ ಅವ್ರು ಹೇಳಿದ್ರು ನಿಜ ಅಲ್ವಾ. ಅಲ್ಲ ಇದು ಓಕೆ ಆಯ್ತು, ನಿಮ್ಗೆ ಇರಿಟೇಟ್ ಮಾಡ್ತಿದ್ದಾರೆ, ನಿಮ್ಗೆ ಡಿಸ್ಟರ್ಬ್ ಮಾಡ್ತಿದ್ದಾರೆ, ನಿಮ್ಗೆ ಡೈವರ್ಟ್ ಬೇರೆ ಕಡೆ ಮಾಡ್ತಿದ್ದಾರೆ, ನಿಮ್ಗೆ ಕರೆಕ್ಟಾಗಿ ಗೇಮ್ ಮಾಡಕ್ಕೆ ಬಿಡ್ತಿಲ್ಲ ಅವರು. ಓಕೆ ಆದರೆ ನೀವು ಕ್ಯಾಪ್ಟನ್ ಏನಿದ್ದಾರೆ ಈ ಪರ್ಸನ್ ನಂಗೆ ಡಿಸ್ಟರ್ಬ್ ಮಾಡ್ತಿದ್ದಾರೆ, ಇವ್ರನ್ನ ದಯವಿಟ್ಟು ಹೊರಗೆ ಆ ಕಡೆ ಕರ್ಕೊಂಡು ಹೋಗಿಲ್ಲ, ನಾನು ಸ್ಟಾಪ್ ಮಾಡ್ತೀನಿ ಗೇಮ್ನ. ಅದನ್ನ ಬಿಟ್ಟು ಪ್ರಾಪರ್ಟಿ ಹೊಡೆದೋಯ್ತಪ್ಪ ಸಪೋಸ್ ಯಾರ ಮೇಲೆ ಬಂದು ಎಂಟರ್ ಮನೆ ಮೇಲೆ ಬಂದಿರೋದಾ ಪ್ರಾಪರ್ಟಿ ಹೊಡೆದ್ರೆ ಅವಾಗ ಏನಾಗುತ್ತೆ ಊಟದ್ದು ಹೊರಟೋಗ್ಬಿಡುತ್ತೆ. ಊಟ ತಿಂದು ಅದು ಎಲ್ಲ ಕಟ್ ಮಾಡಿಬಿಡ್ತಾರೆ. ಮೊದಲೇ ಸಖತ್ತಾಗಿ ಇವರು ಕ್ಯಾಲ್ಕುಲೇಟಲ್ಲಿ ಒಳ್ಳೆ ಇದ್ಕೊಟ್ರಲ್ಲ ಅದು ಹೊರಟೋಯ್ತಲ್ಲ, ಅದು ಬಜೆಟ್ ಬಂದಿತ್ತಲ್ಲ. ಹೌದು ಬಜೆಟ್ ಮೊದಲೇ ಸಖತ್ ಲೆಕ್ಕಾಚಾರ ತುಂಬಾ ಚೆನ್ನಾಗಿತ್ತು. ಏನೇನೋ ಅನ್ಕೊಂಡಿದ್ರು ಅಂದ್ರೆ 3 ಜನಕ್ಕೆ ಇದ್ ಕೊಟ್ಟಿದ್ರಲ್ಲ ಯೋಗ್ಯತೆ ಯಾರಿಗಿಲ್ಲ ಅವರಿಗೆ ಅಂತ ಕೊಟ್ಟಿದ್ರು. ಅವ್ರು ನೋಡಿದ್ರೆ ಮನೆಯವ್ರನ್ನ ಚೂಸ್ ಮಾಡಿದ್ರು. ಅದೇನೋ ಕೈಗೆ ಸಿಕ್ಕಿದ್ದು ಬಾಯಿಗೆ ಸಿಗ್ಲಿಲ್ಲ ಅಂತಾರಲ್ಲ ಹಂಗಾಗೋಯ್ತು. 3 ಜನ ತುಂಬಾ ಒಳ್ಳೆ ನಿರ್ಧಾರ ತಗೊಂಡಿದ್ರು. ಯಾಕೆಂದ್ರೆ ನಾವು 3 ಜನ ಊಟ ಮಾಡೋದು ಅಷ್ಟು ಜನ ಆ ಥರ ಹೊಟ್ಟೆಸ್ಕೊಂಡಿರೋದು ಬೇಡ ಅನ್ನೋದು ಅದು ಮಾನವೀಯತೆ ನೋಡ್ಬೇಕಾದ್ರೆ ಕರೆಕ್ಟ್ ಅನಿಸ್ತು. ಎಸ್ ಹೌದು ಕರೆಕ್ಟ್ ಅವರು ಏನು ಹಿಂಗೆ ರೆಗ್ಯುಲರ್ ಆಗಿ ಊಟ ಸಿಗುತ್ತೆ. ಬಟ್ ಆ ಥರ ಅವ್ರಿಗೆ ಅವ್ರ ಪಲಾವ್ ಸಿಕ್ತಂಗೆ ಅವ್ರಿಗೆ ಚಿತ್ರಾನ್ನ ಸಿಗುತ್ತೆ, ಒಟ್ಟಲ್ಲ ಊಟ ಸಿಗುತ್ತೆ ಇಲ್ಲ ಅಂತಲ್ಲ, ಸಿಗ್ಲಿ ಬಿಡಿ ಆಯ್ತು ಮನೆಯವ್ರಿಗೆಲ್ಲ ಒಂದು ಒಳ್ಳೆ ಊಟ ಸಿಗಲಿ, ಒಂದು ಭರ್ಜರಿ ಊಟ ಸಿಗಲಿ ಅಂತ ಬಿಟ್ಕೊಟ್ರು ಅದನ್ನು. ಇವ್ರು ನೋಡಿದ್ರೆ ಲೆಕ್ಕ ಹಾಕೋ ವಿಚಾರದಲ್ಲಿ ಏನಾಯಿತು ಎಡವಟ್ಟು ಮಾಡಿದ್ರು. ಬಿಟ್ಕೊಟ್ಟಿದ್ದು ಹೋಯ್ತು, ಅದು ಏನೋ ಶ್ರಮ ಆಗಿದ್ದು ಹೊಟ್ಟೋಯ್ತು ಅದು. ಸೊ ಅದು ಎರಡು ಹೊಟ್ಟೋಯ್ತು, ಆ ಥರ ಆಗೋಯ್ತು. ಬಟ್ ಇದರಲ್ಲಿ ಇನ್ನೊಂದು ನೀವು ಈ ಕಳಪೆ ವಿಚಾರನೂ ಅಷ್ಟೇ, ನೀವು ನೋಡೋಣ ಯಾರಿಗೆ ತುಂಬ ಕಳಪೆ ಜಾಸ್ತಿ ಆಯಿತು ಅಂತ, ಅದು ಕೂಡ ಅಷ್ಟೇ ನಮ್ಮ ಇವನು ಗಿಲ್ಲಿಯವ್ರಿಗೂ ತುಂಬ ಕಳಪೆ ಕೊಟ್ಬಿಡ್ತಾರೆ ಆ ವಿಚಾರದಲ್ಲಿ. ಅದೇನಂದರೆ ಇರಿಟೇಟ್ಗೆ ಕೊಡ್ತಾರೆ ಮೋಸ್ಟ್ಲಿ. ಅವ್ರು ಟಾಸ್ಕ್ ಎಲ್ಲ ಚೆನ್ನಾಗಿ ಆಡಿರ್ತಾರೆ ಅವರು, ಇಲ್ಲಿ ಚೆನ್ನಾಗಿ ಆಡ್ಕೊಂಡು ಬರ್ತಾರೆ, ಚೆನ್ನಾಗಿ ಎಲ್ಲರೂ ಕೂಡ ನೋಡ್ಕೊಂಡ್ಬರ್ತಾರೆ. ಬಟ್ ಎಲ್ಲರೂ ಏನು ತೊಗೊಳ್ತಾರೆ ಒಂದು ಬಾರ್ಡ್ರ್ ಇದೆ, ಪರ್ಸ್ನಲ್ ಬಾರ್ಡ್ರಿಗೆ ಕ್ರಾಸ್ ಮಾಡ್ತಿದ್ದಾರೆ. ಅದಕ್ಕೆ ಇವ್ರಿಗೆ ನಾನು ಕಳಪೆ ಕೊಡ್ತಾ ಇದ್ದೀನಿ.
ಇನ್ನೊಂದು ಟಾಸ್ಕ್ ಆಡೋಕ್ತೀವಿ. ಟಾಸ್ಕ್ ಏನು ಗೊತ್ತಾ, ಚೆನ್ನಾಗಿ ಆಡ್ತಾ ಇದ್ದಾರೆ, ಓಕೆ, ಕಾಮಿಡಿ ಮಾಡಿಕೊಂಡು ಫನ್ ಆಗಿ ಚೆನ್ನಾಗಿ ನೋಡೋರ್ಗೂ ಚೆನ್ನಾಗಿರಬೇಕು. ಟಾಸ್ಕು ಆಟ ಆಡೋ ಥರ ಇರಬೇಕು, ಒಂಥರ ಜೋಶಲ್ಲಿ ಆಡಬೇಕು, ಎಲ್ಲ ಚೆನ್ನಾಗಿದೆ. ಗ್ಯಾಪಲ್ಲಿ ರಿಕ್ಸ್ ಬಿಡ್ತಾರೆ. ಅದೇನಾಗುತ್ತೆ, ತುಂಬ ಹರ್ಟ್ ಮಾಡಿಬಿಡ್ತಾರೆ. ಅದೇನಾಗುತ್ತೆ, ಅದು ಕೂಡ ಕಳಪೆನೂ ಕೂಡ ಗಿಲ್ಲಿ ಅವ್ರಿಗೆ ಕೊಟ್ಟಿದ್ದು, ಮನೆಯವರು ಕೊಡಲಿ, ಒಂದ್ಸತಿ ಬರಲಿ, ಗೊತ್ತಾಗುತ್ತೆ ಅಂತ ನನ್ನ ಅಭಿಪ್ರಾಯ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತುಂಬ ಚೆನ್ನಾಗಿ ನಿನ್ನೆ ಎಪಿಸೋಡ್ ಬಗ್ಗೆ ಮಾತನಾಡಿದ್ರಿ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಬಿಗ್ ಬಾಸ್ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.